ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರು ನನ್ನ ಅತ್ತೆ ಮಗ ನಿತಿನ್ ಅಂತ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ವಾಕಿಂಗ್. ಬೆಳಿಗ್ಗೆ 5:30ಗೆ ಎದ್ದು ಏನಂದೆ ಇನ್ನೊಂದ್ಸಲ ಹೇಳು. 5:30ಗೆ ಎದ್ದ? 5 ಸತಿ ಫೋನ್ ಮಾಡಿದ್ದೀನಿ 5:30ಗಿಂತ. ಹಂಗೆಲ್ಲ ಹೇಳ್ಬಾರ್ದು ಬ್ರೋ ನೀನು. ಓಕೆ, 6:30ಗೆ ಎದ್ದು ಇವರೆಲ್ಲ ನಂಗೋಸ್ಕರ ಅಂತ ವೆಯ್ಟ್ ಮಾಡ್ತಿದ್ರು. ಟಕ ಅಂತ ರೆಡಿ ಆಗ್ಬಿಟ್ಟು ಓಡ್ ಬಂದಿದ್ದೀನಿ. ನಮ್ಮ ಅಣ್ಣ ಫೋನ್ ಮೇಲೆ ಫೋನ್ ಮಾಡಿದ್ದಾನೆ. ಇವಾಗ ಅವನ್ನೇ ಹುಡ್ಕೊಂಡು ಹೋಗೋ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ನಮ್ಮನ್ನ ಬಿಟ್ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ವಾಕಿಂಗ್ ಕರ್ಕೊಬ ಅಂದ್ರೆ ಯಾವುದೋ ಕಾಡು ಕರ್ಕೊಬಂದ್ಬಿಟ್ಟವನೇ. ನೋಡಿ ಹೆಂಗೈತೆ ಒಬ್ಳು. ನೋಡಿ ಗೈಸ್, ಯಾವ್ದೋ ಕಾಡು ಕರ್ಕೊ ಬಂದ್ಬಿಟ್ಟಿದ್ದಾನೆ. ಇದೇನು ಕಾಡೇನಲ್ಲ, ಇದು ಚಾಮುಂಡಿ ಬೆಟ್ಟ ಕೆಳಗಡೆ ಇರೋದು. ನಮಗೆ ಲೋಕಲ್ ಲೆಟ್ಸ್ಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಒಂಥರ ಇಡನ್ ಪ್ಲೇಸ್ ತರನೇ ಇದು, ಆದ್ರೆ ಇಡನಲ್ಲ. ವಾಕಿಂಗ್ ಬರ್ತಾರೆ ಡೈಲಿ ಜನ, ತುಂಬಾ ಜನ ಇದ್ದಾರೆ. ನಾವ್ ಅಲ್ಲೇ ನೋಡಿದ್ವಲ್ಲ, ಪಾರ್ಕಿಂಗಿಗೆ ಜಾಗ ಸಿಗ್ಲಿಲ್ಲ ಆಕ್ಚುಲಿ ನಮಗೆ. ಸಂಡೇ ಟೈಮ್ಸ್ ಅಂತೂ ಹೆವಿ ಜನ. 150% ಆಫ್ ದ ಪೀಪಲ್ ಸ್ಟೆಪ್ಸ್ ನ ಚೂಸ್ ಮಾಡ್ತಾರೆ. ಇನ್ನು ನಮ್ಮಂತವ್ರು ಸ್ಟೆಪ್ಸ್ ಎತ್ತಕ್ ಆಗಿದ್ರು ಈ ತರ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ ಅಷ್ಟೇ. ರೋಡಲ್ಲ, ಕಾಡಲ್ಲಿ. ಅಂಡ್ ಇವಾಗ ಇಲ್ಲಿ ತುಂಬಾ ಅಂಕಲ್ಸು ಆಂಟೀಸು ಎಲ್ಲ ವಾಕ್ ಮಾಡ್ತಿರ್ತಾರೆ. ತೋರಿಸ್ತೀನಿ ಆಯ್ತಾ, ಹೆಂಗೆಲ್ಲ ವಾಕಿಂಗ್ ಮಾಡ್ತಾರೆ ಅಂತ. ಎಕ್ಸ್ಪ್ರೆಷನ್ ಚೆಕ್ ಮಾಡೋಣ. ಎಕ್ಸ್ಪ್ರೆಷನ್ಸ್ ಅಂಡ್ ಅವ್ರ ಬಾಡಿ ಮೂಮೆಂಟ್ಸ್, ರಿವರ್ಸ್ ಅಲ್ಲೆಲ್ಲ ನಡ್ಕೊಂಡು ಹೋಗ್ತಿರ್ತಾರೆ. ಅದು ಈ ರೋಡಲ್ಲಿ. ಅಯ್ಯಪ್ಪ, ನಂಗೆ ನಾರ್ಮಲ್ ಆಗೇ ನಡ್ಕೊಂಡು ಹೋಗಕ್ ಆಗ್ತಿಲ್ಲ, ಇಷ್ಟು ದೂರಕ್ಕೆ ಬಂದ್ಬಿಟ್ಟು. ತೋರಿಸ್ತೀನಿ ಅಂತೆ. ಅಂಕಲ್ಸ್ ಬರ್ತಾ ಇದ್ದಾರೆ. ಈ ಹುಡುಗರುಗಳು ಮದ್ವೆ ಫಿಕ್ಸ್ ಆದ್ಮೇಲೆ ಚೇಂಜ್ ಆಗ್ತಾರೆ ಅನ್ನೋದು ಎಷ್ಟು ನಿಜ ಅಲ್ವಾ? ಯಾಕೆ? ನಮ್ಮ ಮನೇಲಿ ನೀನೇ ನೋಡ್ತಿದ್ದೆ, ನಮ್ಮ ಅಣ್ಣ ಎಷ್ಟು ಗಂಟೆಗೆ ಎದ್ದೇಳ್ತಿದ್ನಪ್ಪ. ನಮ್ಮ ಅಪ್ಪ ಉಗ್ಗಿರ್ತಾ ಇದ್ರು 9 ಗಂಟೆ 9:30 ಆದ್ರೂ ಎದ್ದೇಳ್ತಿರ್ಲಿಲ್ಲ ಅಲ್ವಾ? ಈಗ ಎಷ್ಟು ಗಂಟೆಗೆ ಎದ್ದೇಳ್ತಾನೆ? 5:45ಗೆ ಎದ್ದೇಳ್ತಾನೆ. ಯಾಕೆ? ಬಾಡಿ ಮೇಂಟೈನ್ ಮಾಡೋಣ ಅಂತ ಅಲ್ವಾ? ಇದೇ ಬುದ್ಧಿ ಮುಂಚೆಯಿಂದ ಯಾಕೆ ಬರ್ಲಿಲ್ಲ? ಇತ್ತು, ಸ್ವಲ್ಪ ಬಿಸಿ ಕೆಲಸ, ಸ್ಟ್ರೆಸ್ಸು. ತೋರಿಸ್ತೀನಿ ಮುಂದೆಗಡೆ ಏನ್ ಮಾಡ್ತಿದ್ದಾರೆ ನಮ್ ಬ್ರೋ ಅಂತ. ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಅಲ್ವಾ? ಮಾಡ್ತೀನಿ, ಇವತ್ತು ಮಾಡಿಸ್ತೀನಿ. ಅಂಡ್ ಇನ್ನೊಂದು ಸೀಕ್ರೆಟು ನನಗೆ ಸರ್ಪ್ರೈಸ್ ಆಗ್ಬೋದು, ಮುಂದೆ ಹೇಳ್ತೀನಿ. ಯಾರೋ ಸರ್ಪ್ರೈಸ್ ಗೆಸ್ಟ್ ಬಂದಿದ್ದಾರಂತೆ, ನಮಗೂ ಹೇಳಿಲ್ಲ. ಅದೇನೋ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ, ನೋಡೋಣ ಬನ್ನಿ. ವಾಕಿಂಗ್ ಮಾಡೋದ ಬಾ ಅಂದರೆ ಅಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ. ಝೂಮ್ ಮಾಡ್ತೀನಿ ನೋಡಿ. ಅದಕ್ಕೆ ಇಂಥವ್ರನ್ನೆಲ್ಲ ವಾಕಿಂಗ್ ಕರ್ಕೊಬಾರ್ದು ಅನ್ನೋದು. ಏನು ಮಾಡ್ತಿದ್ಯಾ ಪಿಂದು? ಫೈನಲಿ ಕಳೆ ಕಿತ್ತಿದ್ದಾಳೆ. ಇದನ್ನಾರ ಮುಂಚೆನೆ ಕೀಳ್ತಿ ಅಂತ ಗೊತ್ತಿದ್ರೆ ನಾವು ಭತ್ತ ಹಾಕಿದ್ದು ನಿನ್ನೆ ಕರಿತಿದ್ದು. ಆಳ್ ಬೇರೆ ಕರ್ದಿ ಕೂಲಿಗೆ ಎಷ್ಟಾಯ್ತು? ನಾನೇನ್ ಕಳೆ ಕೀಳೋ ತರ ಕಾಣಿಸ್ತಿದ್ದೀನ? ಒಂದ್ ಆಂಗಲ್ ಹಂಗೆ ಕಾಣಿಸ್ತಿದ್ಯಾ? ನಮ್ಮ ಅಪ್ಪನನ್ನ ಓದಿಸಿರೋದು ಕಳೆ ಕೀಳಕ್ಕ. ಕಿತ್ರೇನು? ರೈತ 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 ಗೊತ್ತಾ? ರೈತರಿಂದನೇ ನಾವಿರೋದು. ಬಿಟ್ಬಿಡು, ಮತ್ತೆ MCA ಮಾಡ್ತಿದ್ಯಲ್ಲ, ಅದು ಪಾರ್ಟ್ ಟೈಮ್ ಜಾಬ್. MCAನೇ ಪಾರ್ಟ್ ಟೈಮ್? ನಮ್ಮ ಮಾವ 5 ಲಕ್ಷ ಕೊಡ್ತಿರೋದು ಇವನಿಗೆ ಪಾರ್ಟ್ ಟೈಮ್ ಓದ್ಸಕ? ಹಂಗೇನಿಲ್ಲ, ನಾನು ಹೇಳ್ತೀನಿ ಇವತ್ತು. ಈಗ ಮದ್ವೆ ಆಗ ಹುಡುಗಿರಿಗೆ ನಾವು ಇಂಜಿನಿಯರ್ ಕೂರ್ಸೋಣ ಗೈಸ್, ಇದಕ್ಕೊಂದ್ ಸಭೆ ಕೂರ್ಸಿ. ಈಗ ಮದ್ವೆ ಆಗ ಹುಡುಗಿರು ರೈತ ಅಂದ್ರೆ ಯಾರು ಮದ್ವೆ ಆಯ್ತಲ್ಲ? ಯಾರು ಮದ್ವೆ ಆಯ್ತವ್ರೆ? MCA ಬರೀ ನೀನ್ ಮದ್ವೆ ಇನ್ವಿಟೇಷನ್ ಎಲ್ಲ ಕೂತ್ಕೊಳಕ್ಕೆ. ಈಗ ನಾವು ಸಾಫ್ಟ್ವೇರು, ಡಾಕ್ಟ್ರು ಆ ತರನೇ ಇರ್ಬೇಕು. ಯಾರ ಹುಡುಗಿರು ನಾವೇನಾರ ರೈತ ಅಂದ್ರೆ ಮದ್ವೆ ಆಯ್ತಾರ? ಆಗಲ್ಲ. ಎಷ್ಟು ಇಟ್ಟಿದ್ರೇನು, ಎಷ್ಟು ಜಮೀನ್ ಇಟ್ಟಿದ್ರೇನು? ನೋಡಿ ನಮ್ಮ ಅಣ್ಣ ಶಾಕಿಂಗ್ ಅಂತಂದ್ರೆ ನನ್ನ ಫ್ಯೂಚರ್ ಅದಕ್ಕೇನು ಕರ್ಕೊಂಡ್ ಬರ್ತವನೆ ಗೈಸ್ ನಮ್ಮ ಅಣ್ಣ. ಮಧುವಣ್ಣ ಆಯ್ತು, ನಿಧಾನಕ್ಕೆ ಹೋಗು ಬಿಂದು.
ಫುಲ್ ಸುಸ್ತಾಗ್ಬಿಟ್ಟಿದ್ಯಾ ಗೊತ್ತಾಯ್ತೈತೆ. ಕಾಡಿಂದ ರೋಡ್ ಬಂದಿದ್ದೀವಿ, ಆಯ್ತಿಲ್ಲ ಓಕೆ, ಈ ತರ ಆದ್ರೆ ಏನು ಅಪ್ರೂಪಕ್ಕೆ ಮಾಡ್ತಾರಲ್ವಾ, ಸೊ ಆಗ್ತಿಲ್ಲ. ನನ್ನ ಮತ್ತೆ ನಿಮ್ಗೆ ನನ್ನ ಫ್ಯೂಚರ್ ಬ್ಲಾಗ್ಸ್ ತೋರಿಸ್ತೀನಿ. ಇವಾಗಲೇ ಫೇಸ್ ರಿವೀಲ್ ಮಾಡ್ಬಿಟ್ರೆ ಏನು ಚೆನ್ನಾಗಿರುತ್ತಲ್ವಾ. ಆದ್ರೂ ಮಾಡಿದ್ಯಾ, ಪರವಾಗಿಲ್ಲ. ದಯವಿಟ್ಟು ನಮ್ಮ ಪುಟ್ಟ ಹುಡುಗಿ ಮಾಡ್ತಾ ಇರೋ ವಿಡಿಯೋಸ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯೂಟ್ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡಿ. ಪುಟ್ಟ ಹುಡುಗಿ ಅಂತ ಸ್ಕೂಲ್ ಮಕ್ಕಳು ಮಾತಾಡ್ಸಿ ಟೀಚರ್ ಅಲ್ವಾ? ಪುಟ್ಟ ಹುಡುಗಿ ನಮ್ಮಮ್ಮ ಏನಾದ್ರು ನೋಡಿದ್ರೆ 26 ವರ್ಷ ಆಯ್ತು ಗಡವ ತರ ಇದೆಯಾ. ನಮಗೆ ಇವಳು ಚಿಕ್ಕವಳೆ. ಫ್ಯೂಚರ್ ಬ್ಲಾಗ್ಸ್ ನಮ್ಮ ಅತ್ತಿಗೆ ಹೆಂಗ್ ಮಾಡ್ತಾರೆ. ಎಸ್, ನಾನೇ. ವಿಡಿಯೋ ಬೈ ಹರ್ಷಿತಾ. ಬೆಳಿಗ್ಗೆ ಸೌತೆಕಾಯಿ, ಪೈನಾಪಲ್, ಮ್ಯಾಂಗೋ ಎಲ್ಲ ತಂದಿದ್ದಾರೆ ನೋಡಿ ಗೈಸ್. ಆಕ್ಚುಲಿ ದ ಟ್ರೂತ್ ಏನು ಅಂತಂದ್ರೆ, ನಾನು ಇವತ್ತು ವಾಕಿಂಗ್ ಬಂದಿದ್ದೆ ತಿನ್ನಕ್ಕೆ. ನಾವು ಜಾಗರೂಕ ನಾಗರಿಕರಾಗಿ ಕಸನ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು. ತಿಂದ್ಮೇಲೆ ಎಲ್ಲಂದ್ರಲ್ಲಿ ಇಸ್ಬಿಟ್ಟು ಬರೆದು ಡಸ್ಟ್ಬಿನ್ ಹಾಕ್ಬಿಟ್ಟು ಬರ್ತೀವಿ. ಗುಡ್ ಪೀಪಲ್ಸ್ ಡೂ ಗುಡ್ ಥಿಂಗ್ಸ್. ಏನೋ ರ್ಯಾಲಿ ಮಾಡ್ತಿದ್ದಾರೆ, ಪ್ರಾಣಿ ಪಕ್ಷಿ ಮತ್ತೆ ಸ್ವಚ್ಛತೆ ಕಾಪಾಡೋದು. ಓಕೆ ಫ್ರೆಂಡ್ಸ್, ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಅಷ್ಟೇ.